ಓಂ ಶಾಂತಿ. 2/2/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. ಅವ್ಯಕ್ತ ಮಿಲನ್ ಕೆ ಅನುಭವ ಕಿ ವಿಧಿ. ಅವ್ಯಕ್ತ ಮಿಲನದ ಅನುಭವದ ವಿಧಾನ. प्रेम स्वरूप बच्चे, ज्ञान सहित प्रेम जो होता है वही यथार्थ प्रेम होता है. ಪ್ರೇಮ ಸ್ವರೂಪ ಮಕ್ಕಳೇ, ಜ್ಞಾನ ಸಹಿತವಾಗಿ ಯಾವ ಪ್ರೀತಿ ಇರ್ತದೆ ಅದು ನಿಜವಾದ ಪ್ರೀತಿ. आप सभी का प्रेम रस बाप दादा को भी खींच लाता है. ತಮ್ಮೆಲ್ಲರ ಆ ಆತ್ಮಿಕ ಪ್ರೀತಿ, ಜ್ಞಾನ ಸಹಿತವಾಗಿ ಇರುವಂತಹ ಪ್ರೀತಿ, ಆ ಪ್ರೀತಿಯ ರಸ ಬಾಪ್ ದಾದಾರವರನ್ನು ಸೂಕ್ಷ್ಮವತನದಿಂದ ಸಾಕಾರ ಲೋಕಕ್ಕೆ ಎಳ್ಕೊಂಡು ಬರ್ತದೆ. सभी बच्चों के दिल के अंदर एक आशा दिखाई दे रही है, वह कौन सी? ಎಲ್ಲ ಮಕ್ಕಳ ಹೃದಯದಲ್ಲಿ ಒಂದು ಆಶೆ ಮೂಡಿದೆ, ಅದು ಯಾವುದು? कई बच्चों ने संदेश भेजा कि आप हमें भी अपने अव्यक्त वतन का अनुभव कराओ. ಮಕ್ಕಳಲ್ಲಿ ಕೆಲವರು ಸಂದೇಶ ಪುತ್ರಿಯರ ಮೂಲಕ ಬಾಬೋರ್ಗೆ ಸಂದೇಶ ಕಳಿಸಿದ್ರಂತೆ, ಬಾಬಾ ನಮಗೂ ಸಹ ಅವ್ಯಕ್ತ ವತನದ ಅನುಭವ ಮಾಡಿಸ್ರಿ ಅಂತ. यह सभी बच्चों की आशाएं अब पूर्ण होने का समय पहुंच ही गया है. ಬಾಬಾ ಹೇಳ್ತಿದ್ದಾರೆ, ಎಲ್ಲ ಮಕ್ಕಳ ಈ ಆಶೆ ಪೂರ್ಣ ಆಗುವಂತಹ ಸಮಯ ಈಗ ಬಂದು ತಲುಪಿದೆ. आप कहेंगे कि सभी संदेशी बन जाएंगे, लेकिन नहीं. ಹಾಗಾದರೆ ಎಲ್ಲರೂ ಸಂದೇಶಿಗಳಾಗ್ತಾರೇನೋ? ಆಗಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ वतन का अनुभव भी बच्चे करेंगे, लेकिन दिव्य बुद्धि के आधार पर जो अब अलौकिक अनुभव कर सकते हो वह दिव्य दृष्टि द्वारा करने से भी बहुत लाभदायक, अलौकिक और अनोखा है. ಅವ್ಯಕ್ತ ವತನದ ಅನುಭವ ಮಾಡುವುದು ಅಂದರೆ ಎಲ್ಲರೂ ಸಂದೇಶಿಗಳ ಥರ ಟ್ರಾನ್ಸ್ನಲ್ಲಿ ಹೋಗೋದು ಅಂತ ಅರ್ಥ ಅಲ್ಲ. ನೀವು ದಿವ್ಯ ಬುದ್ಧಿಯ ಆಧಾರದಿಂದನೇ ಆ ಅವ್ಯಕ್ತ ವತನದ ಅನುಭವ, ಅಲೌಕಿಕ ಅನುಭವ ಮಾಡಬಹುದು. ದಿವ್ಯ ಬುದ್ಧಿಯ ಆಧಾರದಿಂದ ಮಾಡುವ ಅನುಭವ ಏನಿದೆ ಅದು ದಿವ್ಯ ದೃಷ್ಟಿಯ ಮೂಲಕ ಮಾಡುವ ಅನುಭವದಕ್ಕಿಂತ ಹೆಚ್ಚಿನ ಲಾಭದಾಯಕ ಆಗಿದೆ, ಅಲೌಕಿಕ ಆಗಿದೆ, ವಿಭಿನ್ನ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ದಿವ್ಯ ಬುದ್ಧಿಯ ಮೂಲಕ ಅನುಭವ ಮಾಡೋದಂದರೆ ಇಲ್ಲೇ ಕೂತ್ಕೊಂಡು ಜ್ಞಾನ ಯೋಗದ ಆಧಾರದಿಂದ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡೋದು. ದಿವ್ಯ ದೃಷ್ಟಿಯಿಂದ ಮಾಡೋದಂದರೆ ಸಂದೇಶಿ ಪುತ್ರಿಯರ ಥರ ಸಾಕ್ಷಾತ್ಕಾರದಲ್ಲಿ ಹೋಗಿ ಅನುಭವ ಮಾಡು. ಬಾಬಾ ಹೇಳ್ತಾರೆ, ದಿವ್ಯ ದೃಷ್ಟಿಯ ಅನುಭವದಕ್ಕಿಂತ ದಿವ್ಯ ಬುದ್ಧಿಯ ಅನುಭವ ಏನು ಮಾಡ್ತೀರಿ ಅದು ಹೆಚ್ಚಿನ ಅಲೌಕಿಕ ಆಗಿರ್ತದೆ, ಲಾಭದಾಯಕ ಆಗಿರ್ತದೆ. ಆದ್ದರಿಂದ ಎಲ್ಲರೂ ಸಂದೇಶಿಗಳಾಗಿ ಟ್ರಾನ್ಸ್ನಲ್ಲಿ ಹೋಗಬೇಕು ಅಂತ ಅರ್ಥ ಇಲ್ಲ. ಆದರೆ ಇಲ್ಲಿಯೇ ಕುಳಿತು ನೀವು ಬುದ್ಧಿಯ ಏಕಾಗ್ರತೆಯಿಂದ ಆ ಅವ್ಯಕ್ತ ವತನದ ಅನುಭವ ಮಾಡಬಹುದು. इसलिए जो भी बच्चे चाहते हैं अव्यक्त बाप से मुलाकात करें वे कर सकते. ಹಾಗಾದರೆ ಯಾವ ಥರ ಮಾಡೋದು? ಬಾಬಾ ಹೇಳ್ತಿದ್ದಾರೆ, ಯಾರೆಲ್ಲರೂ
ಅವ್ಯಕ್ತ ತಂದೆಯ ಜೊತೆಗೆ ವಾರ್ತಾಲಾಪ ಮಾಡಲು ಇಷ್ಟಪಡ್ತೀರಿ, ಬಯಸ್ತಾ ಇದ್ದೀರಿ. ಅವರೆಲ್ಲರೂ ಅದರ ಅನುಭವ ಮಾಡಬಹುದು. कैसे कर सकते हैं? इसका तरीका सिर्फ यही है कि अमृत वेले याद में बैठो. ಇದರ ವಿಧಾನ ಇದೊಂದೇ ಆಗಿದೆ. ಯಾವುದು ಅಂದರೆ, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ನೀವು ಬಾಬನ ನೆನಪು ಮಾಡಬೇಕು. और यही संकल्प रखो कि अब हम ಅವ್ಯಕ್ತ ಬಾಪ್ ದಾದಾ ಸೆ ಮುಲಾಕಾತ್ ಕರೆ. ಅಮೃತ ವೇಳೆಯ ಯೋಗದಲ್ಲಿ ಒಂದೇ ಒಂದು ಸಂಕಲ್ಪ ಮಾಡಬೇಕು ನೀವು. ನಾನು ಈ ದಿನ ಅವ್ಯಕ್ತ ಬಾಪ್ ದಾದಾರವರ ಜೊತೆಗೆ ಮಾತಾಡಬೇಕು, ವಾರ್ತಾಲಾಪ ಮಾಡಬೇಕು. जैसे साकार में मिलने का समय मालूम होता था तो नींद नहीं आती थी, और समय से पहले ही बुद्धि द्वारा इसी अनुभव में रहते थे. ಸಾಕಾರದಲ್ಲಿ ಬಾಬಾ ಮಕ್ಕಳ ಹತ್ತಿರ ಬರ್ತಾರೆ ಅಂದರೆ ಆ ಮಕ್ಕಳಿಗೆ ಮೊದಲೇ ಅದರ ಟಚಿಂಗ್ ಆಗಿಬಿಡೋದು, ಅನುಭವ ಆಗೋದು. ಬಾಬಾ ನಮ್ಮ ರೂಮ್ ಹತ್ರ ಬರ್ತಾ ಇದ್ದಾರೆ ಅಂತ ಗೊತ್ತಾಗೋದು ಮಕ್ಕಳಿಗೆ. ಅವ್ರಿಗೆ ನಿದ್ದೆ ಬರ್ತಿರಲಿಲ್ಲ. ಅದು ಹೇಗೆ ನಿಮಗೆ ಸೂಕ್ಷ್ಮವಾಗಿ ಪ್ರೇರಣೆ ಸಿಕ್ತಿತ್ತು, ಹಾಗೆಯೇ ಈಗ ನೀವು अब भी अव्यक्त मिलन का अनुभव प्राप्त करना चाहते हो तो उसका बहुत सहज तरीका यह है कि अव्यक्त स्थिति में स्थित होकर रूह रूहान करो. ಹಾಗೆಯೇ ಈಗ ನೀವು ಅವ್ಯಕ್ತ ಮಿಲನದ ಅನುಭವ ಮಾಡಬೇಕಾದ್ರೆ ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ತಂದೆಯ ಜೊತೆಗೆ ಮಾತಾಡಲಿಕ್ಕೆ ಶುರು ಮಾಡಿ. ಬುದ್ಧಿಯ ಮೂಲಕ ಬಾಪ್ ದಾದಾರವರ ಸನ್ಮುಖದಲ್ಲಿ ನಾನಿದ್ದೀನಿ ಅಂತ ತಿಳ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡಿರಿ. ಬಾಪ್ ದಾದಾರವರ ಚಿತ್ರ ನಿಮ್ಮ ಹೃದಯದಲ್ಲಿ ಅಂತೂ ಪ್ರಿಂಟ್ ಆಗಿಬಿಟ್ಟಿದೆ, ಬುದ್ಧಿಯಲ್ಲಿನೂ ಪ್ರಿಂಟ್ ಆಗಿದೆ. ಬೇಕಾದರೆ ಟ್ರಾನ್ಸ್ಲೇಟ್ ಮುಂದೆ ಕೂತ್ಕೊಳ್ರಿ, ಅವ್ರ ಚಿತ್ರನೇ ನೋಡಬೇಕು ಅಂದರೆ. ಆ ಥರ ಕುಳಿತು वार्तालाप प्रारंभ माड्री तो अनुभव करेंगे कि सचमुच बाप के साथ बातचीत कर रहे हैं. ಆಗ ನಿಮಗೆ ಅನುಭವ ಆಗುವುದು ಏನೆಂದರೆ ನಿಜವಾಗ್ಲೂ ನಾವು ಬಾಪ್ ದಾದಾರವರ ಜೊತೆಗೆ ಮಾತಾಡ್ತಾ ಇದ್ದೀವಿ ಅಂತ. और इसी रूह रूहान में जैसे संदेशियों को कई दृश्य दिखाते हैं, वैसे ही बहुत गुह्य गोपनीय रहस्य बुद्धि योग से अनुभव करेंगे. ಆ ಥರ ನೀವು ಬಾಪ್ ದಾದಾರವರನ್ನು ನಿಮ್ಮ ಮುಂದೆ ಇಮರ್ಜ್ ಮಾಡ್ಕೊಳ್ಳಿ, ಅಥವಾ ನೀವು ಅವರ ಹತ್ತಿರ ಹೋಗಿ ಇಮರ್ಜ್ ಆಗ್ರಿ ಮತ್ತು ಮಾತಾಡಲಿಕ್ಕೆ ಶುರು ಮಾಡಿರಿ. ಆಗ ಹೇಗೆ ಸಂದೇಶ ಪುತ್ರಿಯರಿಗೆ ಬಾಪ್ ದಾದಾ ಅನೇಕ ದೃಶ್ಯಗಳನ್ನು ತೋರಿಸ್ತಾರೆ, ಸಾಕ್ಷಾತ್ಕಾರ ಮಾಡಿಸ್ತಾರೆ, ಸಾಕ್ಷಾತ್ಕಾರದ ಮೂಲಕ ಕೆಲವು ವಿಷಯಗಳನ್ನು ತಿಳಿಸ್ತಾರೆ, ಸಂದೇಶ ಕೊಡ್ತಾರೆ. ಹಾಗೆ ಅವ್ಯಕ್ತ ಮಿಲನ ಮಾಡುವಂತಹ ಮಕ್ಕಳಿಗೂ ಸಹ ಗಹನವಾದಂಥ ವಿಷಯಗಳನ್ನು, ಗಹನವಾದಂಥ ರಹಸ್ಯಗಳನ್ನು ಬಾಬಾ ಆ ಸಮಯದಲ್ಲಿ ತಿಳಿಸ್ತಾರೆ. ಅವ್ಯಕ್ತ ಸ್ಥಿತಿಯಲ್ಲಿ ಇರುವಂಥ ಮಕ್ಕಳಿಗೆ ಬಾಬಾ ಹೇಳುವ ರಹಸ್ಯ ಸಂದೇಶ ಅರ್ಥ ಆಗ್ತದೆ, ಆವಾಗ ಅನುಭವ ಆಗ್ತದೆ, ಬುದ್ಧಿಗೆ ಟಚ್ ಆಗ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಲೇಕಿನ್ ಏಕ ಬಾತ್ ಯಹ ಅನುಭವ ಕರ್ನೆ ಕೆ ಲಿಯೇ ಅವಶ್ಯಕ. ಆದರೆ ಇಂಥ ಒಂದು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಒಂದು ವಿಷಯ ಬಹಳ ಮುಖ್ಯವಾಗಿ ಬೇಕು. ಅದ್ಯಾವುದು? ಅಮೃತ ವೇಲೆ ಭಿ ಅವ್ಯಕ್ತ ಸ್ಥಿತಿ ಮೇ ವಹಿ ಸ್ಥಿತ ಹೋ ಸಕೆಂಗೆ
जो सारा दिन अव्यक्त स्थिति में और अंतर्मुख स्थिति में स्थित होंगे. ಅಮೃತ ವೇಳೆಯಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಇರಲಿಕ್ಕೆ ಯಾರಿಂದ ಸಾಧ್ಯವಾಗ್ತದಂದರೆ, ಯಾರು ಇಡೀ ದಿನನೂ ಅದೇ ಒಂದು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಿರ್ತಾರೆ, ಓಡಾಡ್ತಾ ನಡೆದಾಡ್ತಾ ನಾನು ವ್ಯಕ್ತದಲ್ಲಿ ಇರುವಂಥ ಅವ್ಯಕ್ತ ಆತ್ಮ, ಅವ್ಯಕ್ತ ಫರಿಷ್ಠಾ ನಾನು ಅಂತ ಯಾರು ಇಡೀ ದಿನ ಅನುಭವ ಮಾಡ್ತಿರ್ತಾರೆ, ಅಂತರ್ಮುಖಿಯಾಗಿ ಇರ್ತಾರೆ, ಜಾಸ್ತಿ ವ್ಯರ್ಥ ಮಾತುಗಳಲ್ಲಿ ಹೋಗೋದಿಲ್ಲ, ವ್ಯರ್ಥ ವಿಚಾರಗಳನ್ನು ಮಾಡೋದಿಲ್ಲ, ವ್ಯರ್ಥ ವಿಚಾರಗಳನ್ನು ಕೇಳೋದಿಲ್ಲ. ಆ ಥರ ಯಾವ ಮಕ್ಕಳು ತಮ್ಮ ಸ್ಥಿತಿಯನ್ನು ಓಡಾಡುವಾಗ ನಡೆದಾಡುವಾಗಲೂ ಸಹ ಅಂತರ್ಮುಖದ ಸ್ಥಿತಿ ಇಟ್ಕೊಂಡಿರ್ತಾರೆ, ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಿರ್ತಾರೆ, ಅವರು ಮಾತ್ರ ಅಮೃತ ವೇಳೆಯಲ್ಲೂ ಸಹ ಬಾಬಾ ತಿಳಿಸಿದ ಹಾಗೆ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಾರೆ. ವಹಿ ಬಚ್ಚೆ ಅಮೃತ ವೇಳೆ ಯಹ ಅನುಭವ ಕರ್ ಸಕೆಂಗೆ. ಇಡೀ ದಿನದಲ್ಲಿ ಅಭ್ಯಾಸ ಮಾಡುವಂಥವರು ಮಾತ್ರ ಅಮೃತ ವೇಳೆಯ ಸಮಯದಲ್ಲೂ ಸಹ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಬಹುದು. ಇಡೀ ದಿನ ಮಾಡಬಾರದ್ದೆಲ್ಲ ಮಾಡಿ ಸಿಟ್ಟಿಗೆ ಕ್ರೋಧಕ್ಕೆ ವಶ ಆಗಿ, ಲೋಭ ಮೋಹ ಅಹಂಕಾರಕ್ಕೆ ವಶ ಆಗಿ, ಬಾಬನ ಶ್ರೀಮತವನ್ನು ಉಲ್ಲಂಘನೆ ಮಾಡಿ ಅದಕ್ಕೆ ವಿರುದ್ಧವಾಗಿ ನಡೆದು ಸ್ಥಿತಿಯನ್ನು ಕೆಡಿಸ್ಕೊಂಡು ಬಿಟ್ಟಿದ್ರೆ ಎರಡನೇ ದಿನದ ಅಮೃತ ವೇಳೆ ಸರಿಯಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ಅಮೃತ ವೇಳೆಯ ಯೋಗ ಸರಿಯಾಗಬೇಕಾದ್ರೆ ಇಡೀ ದಿನದ ದಿನಚರ್ಯೆ ನಮ್ಮದು ಸರಿ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. इसलिए अगर स्नेह है और मिलने की आशा है तो यह तरीका बहुत सहज. ಆದ್ದರಿಂದ ಒಂದು ವೇಳೆ ನಿಮಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದೆ ಅಂದರೆ ಮತ್ತು ನನ್ನ ಜೊತೆಗೆ ಮಿಲನ ಮಾಡುವ ಆಶೆ ಇದೆ ಅಂದರೆ ನೀವು ನಾನು ಹೇಳಿದ ಈ ಉಪಾಯ ಸಹಜವಾಗಿ ಅನುಸರಿಸಬಹುದು. ಈ ವಿಧಾನದಿಂದ ನೀವು ನೆನಪು ಮಾಡಬೇಕು. करने वाले कर सकते और मुलाकात का अनोखा अनुभव प्राप्त कर सकते. ಇದನ್ನು ನೀವು ಸಹಜವಾಗಿಯೇ ಮಾಡಬಹುದು ಮತ್ತು ತಂದೆಯ ಜೊತೆಗೆ ಮಾತನಾಡುವ ಅಲೌಕಿಕ ಅನುಭವನೂ ಪಡ್ಕೋಬಹುದು. ಆದರೆ ನಿಮ್ಮ ಸ್ಥಿತಿ ಮಾತ್ರ ಸಂಪೂರ್ಣ ಅವ್ಯಕ್ತ ಸ್ಥಿತಿ ಇರಬೇಕು. वतन में बैठे बैठे कई बच्चों के दिलों की आवाज़ पहुँचती रहती. ಇನ್ನು ಎರಡನೇ ವಿಷಯ ಬಾಬಾ ಹೇಳ್ತಾ ಇದ್ದಾರೆ, ಅನೇಕ ಮಕ್ಕಳ ಹೃದಯದ ಧ್ವನಿ ನನಗೆ ಅಲ್ಲಿ ಕೇಳಿಸ್ತಾ ಇರ್ತದೆ. ವತನದಲ್ಲಿ ಆಪ್ ಸೋಚ್ತೆ ಹೋಂಗೆ ಶಿವ ಬಾಬಾ ಬಹುತ್ ಕಠೋರೆ. ಮಕ್ಕಳಲ್ಲಿ ಕೆಲವರು ವಿಚಾರ ಮಾಡ್ತಾರಂತೆ, ಶಿವಬಾಬಾ ಬಹಳ ಕಠೋರವಾಗಿದ್ದಾರೆ, ಹೇಳದೆ ಕೇಳದೆ ಬ್ರಹ್ಮ ಬಾಬಾವ್ರನ್ನ ನಮ್ಮಿಂದ ದೂರ ಮಾಡಿಬಿಟ್ರು, ಯಾಕೆ ಈ ಥರ ಮಾಡಿದರು ಅಂತನೂ ಮಕ್ಕಳು ಪ್ರಶ್ನೆ ಮಾಡ್ತಾರಂತೆ. ಲೇಕಿನ್ ಜೋ ಹೋತಾ ಹೇ ಉಸ್ಮೇ ರಹಸ್ಯ ಔರ್ ಕಲ್ಯಾಣ. ಆದರೆ ಶಿವಬಾಬಾ ಹೇಳ್ತಿದ್ದಾರೆ, ಈ ನಾಟಕದಲ್ಲಿ ಏನು ನಡೀತದೆ ಅದರಲ್ಲಿ ರಹಸ್ಯನೂ ಇದೆ, ಕಲ್ಯಾಣನೂ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. इसलिए जो आवाज़ पहुँचती है वह सुन करके हर्षाता रहता. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಧ್ವನಿ ಕೇಳಿಸ್ಕೊಂಡು ಇನ್ನೂ ನಾನು ಹರ್ಷದಿಂದನೇ ಇರ್ತೀನಿ. ನೀವು ಶಿವಬಾಬಾವ್ರಿಗೆ ಬೈತಿರ್ತೀರಿ, ನೀವು ಕಠೋರ ಇದ್ದೀರಿ ಅಂತ ಹೇಳ್ತೀರಿ, ನಮಗೆ ಹೇಳ್ದೆ ಕೇಳದೆ ಕರ್ಕೊಂಡು ಹೋಗಿದ್ದೀರಿ ಅಂತ ಪ್ರಶ್ನೆ ಮಾಡ್ತೀರಿ. ನಿಮ್ಮ ಎಲ್ಲರ ಮನಸ್ಸಿನ ಧ್ವನಿ ನನಗೆ ಕೇಳಿಸ್ತದೆ, ಕೇಳಿಸ್ಕೊಳ್ತೀನಿ. ಕೇಳಿಸ್ಕೊಂಡ್ರೂ ಸಹ ನಿಮ್ಮ ಮೇಲೆ ನನಗೆ ಸಿಟ್ಟು ಬರೋದಿಲ್ಲ,
ನಾನು ಖುಷಿಯಿಂದನೇ ಇರ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ. ಕ್ಯಾ ಬಾಪ್ ದಾದಾ ನಿರ್ಮೋಹಿ ಹೇ? आप सभी बच्चे निर्मोही हो, निर्मोही बने हो, तो बाप दादा निर्मोही और बच्चों में शुद्ध मोह, तो मिलन कैसे होगा? ಬಾಪ್ ದಾದಾ ಹೇಳ್ತಾ ಇದ್ದಾರೆ, ನಾವಿಬ್ಬರು ನಿರ್ಮೋಹಿ ಆಗಿಬಿಟ್ಟಿದ್ದೀವಿ. ಈಗ ನೀವು ಆ ಥರನೇ ನಿರ್ಮೋಹಿ ಆಗಬೇಕು. ನಾವಿಬ್ಬರೂ ನೋಡಿದರೆ ಸಂಪೂರ್ಣ ನಿರ್ಮೋಹಿ. ನಿಮ್ಮಲ್ಲಿ ಇನ್ನೂ ಶುದ್ಧ ಮೋಹ ಇದೆ ಅಂದರೆ ಮಿಲನ ಹೇಗಾಗ್ತದೆ? ನೀವು ನನ್ನ ಸಮಾನ ಸಂಪೂರ್ಣ ನಿರ್ಮೋಹಿ ಆದಾಗ ಮಾತ್ರ ನನ್ನ ಜೊತೆಗೆ ಮಿಲನ ಮಾಡಬಹುದು. ನಿಮ್ಮಲ್ಲಿ ಮೋಹ ಇದೆ, ನನ್ನಲ್ಲಿ ಮೋಹ ಇಲ್ಲ ಅಂದರೆ ಅದು ಹೇಗೆ ಮಿಲನ ಮಾಡಲಿಕ್ಕಾಗ್ತದೆ? ಬಾಪ್ दादा में शुद्ध मोह है, साकार बाबा का बच्चों में शुद्ध प्यार था. क्या शिव बाबा का नहीं है? बाप दादा का है. जैसा हमारा है वैसा नहीं. ಆಗ ಮಕ್ಕಳು ಹೇಳಿದರು, ಸಾಕಾರ ತಂದೆಗೆ ಮಕ್ಕಳ ಮೇಲೆ ಶುದ್ಧವಾದಂಥ ಪ್ರೀತಿ ಇತ್ತು, ಶುದ್ಧವಾದಂಥ ಮೋಹ ಇತ್ತು. ಆಗ ಶಿವಬಾಬಾ ಕೇಳ್ತಿದ್ದಾರೆ, ಹಾಗಾದರೆ ನನಗಿಲ್ಲ ಏನು? ನನಗೂ ಇದೆ. ಬಾಪ್ ದಾದಾ ಇಬ್ಬರಿಗೂ ಸಹ ಮಕ್ಕಳ ಮೇಲೆ ಶುದ್ಧವಾದಂಥ ಮೋಹ ಇದೆ, ಪವಿತ್ರವಾದಂಥ ಪ್ರೀತಿ ಇದೆ. ಆದರೆ ಮಕ್ಕಳಲ್ಲಿ ಆ ಥರ ಇಲ್ಲ. ಶುದ್ಧ ಮೋಹ बच्चों से भी जास्ती, लेकिन बाप दादा और बच्चों में एक अंतर है. ಬಾಬಾ ಹೇಳ್ತಿದ್ದಾರೆ, ಶುದ್ಧ ಮೋಹ ನಿಮಗಿಂತ ಜಾಸ್ತಿ ನನ್ನಲ್ಲಿ ಇದೆ, ನಿಮ್ಮ ಮೇಲೆ. ಆದರೆ ನಿಮ್ಮ ಸ್ಥಿತಿ ನನ್ನ ಥರ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ವಹ ಶುದ್ಧ ಮೋಹ ಮೇ ಆತೆ ಹುಯೇ ಭಿ ನಿರ್ಮೋಹಿ ಹೈ, और बच्चे शुद्ध मोह में आते हैं तो कुछ स्वरूप बन जाते हैं. ಬಾಪ್ ದಾದಾ ಇಬ್ಬರೂ ಸಹ ಶುದ್ಧ ಮೋಹದಲ್ಲಿ ಬಂದರೂ ನಿರ್ಮೋಹಿಯಾಗಿರ್ತಾರೆ. ಆದರೆ ಮಕ್ಕಳು ಶುದ್ಧ ಮೋಹ ಅಂತ ಹೇಳ್ತಾ ಹೇಳ್ತಾ ನಿಧಾನಕ್ಕೆ ಮೋಹದ ಸ್ವರೂಪದಲ್ಲಿ ಬಂದ್ಬಿಡ್ತೀರಿ. ಯಾತೋ ಪ್ಯಾರೆ ಬಂತೆ, ಯಾತೋ ನ್ಯಾರೆ ಬಂತೆ. ಮಕ್ಕಳು ಒಂದೊಂದು ಸಲ ಭಾಳ ಪ್ರೀತಿ ಮಾಡೋರಾಗ್ತೀರಿ, ಬಾಬೋರ ಮೇಲೆ ಭಾಳ ಪ್ರೀತಿ ಬಂದುಬಿಡ್ತದೆ ನಿಮಗೆ. ಒಂದೊಂದು ಸಲ ಏನು ಬಿಡು ಅಂತ ಅಲಕ್ಷ್ಯ ಮಾಡ್ತೀರಿ, ನ್ಯಾರ ಆಗಿಬಿಡ್ತೀರಿ, ತಂದೆಯಿಂದನೂ ನ್ಯಾರ ಆಗಿಬಿಡ್ತೀರಿ. ಬಾಬಾ ಹೇಳೋದು ಜಗತ್ತಿನಿಂದ ನ್ಯಾರ ಆಗ್ರಿ ಅಂತ. ನೀವೇನು ಮಾಡ್ತೀರಿ? ಬಾಬೋರಿಂದನೇ ನ್ಯಾರ ಆಗಿಬಿಡ್ತೀರಿ. ಲೇಕಿನ್ ಬಾಪ್ ದಾದಾ ನ್ಯಾರೆ और ಪ್ಯಾರೆ ಸಾಥ್ ಸಾಥ್ ಬಂತೆ. ಆದರೆ ಬಾಪ್ ದಾದಾರವರ ಸ್ಥಿತಿ ಹೆಂಗಿರ್ತದಂದರೆ ನ್ಯಾರ ಮತ್ತು ಪ್ಯಾರ ಎರಡೂ ಜೊತೆ ಜೊತೆಗೆ ಇರ್ತದೆ, ಬ್ಯಾಲೆನ್ಸ್ ಇರ್ತದೆ ಅವರಲ್ಲಿ. ಯಾ ಅಂತರ್ ಜೋ ರಹಾ ಹುआ है इसको जब मिटाएंगे तो क्या बने. ಹಾಗೆ ನೀವು ಮಕ್ಕಳು ಸಹ ತಂದೆಯ ಸಮಾನ ಶುದ್ಧವಾದಂಥ ಪ್ರೀತಿ ಇದ್ದರೂ ನಿರ್ಮೋಹಿಯಾಗಿರಬೇಕು. ಶುದ್ಧವಾದ ಮೋಹ ಇರಲಿ, ಆದರೆ ಮೋಹ ಬೇಡ. ನ್ಯಾರನೂ ಆಗ್ರಿ, ಜೊತೆಗೆ ಪ್ಯಾರನೂ ಆಗ್ರಿ. ಆ ಸ್ಥಿತಿ ನಿಮ್ಮಲ್ಲಿ ಬಂದಾಗ ನಿಮ್ಮಲ್ಲಿ ಮತ್ತು ನನ್ನಲ್ಲಿ ಇರುವ ವ್ಯತ್ಯಾಸ ಏನಿದೆ ಅದು ಖತಮ್ ಆಗ್ತದೆ. ನಿಮಗೂ ನನಗೂ ಇರುವ ವ್ಯತ್ಯಾಸ ಆಗ ಖತಮ್ ಆಗ್ತದೆ. ಅಂತರ್ಮುಖ, ಅವ್ಯಕ್ತ, ಅಲೌಕಿಕ. ಆಗ ನೀವು ಮಕ್ಕಳು ಸಹ ಏನಾಗ್ತೀರಿ? ಅಂತರ್ಮುಖಿ ಆಗ್ತೀರಿ, ಅವ್ಯಕ್ತ ಆಗ್ತೀರಿ, ಅಲೌಕಿಕ ವ್ಯಕ್ತಿಗಳು ಆಗ್ತೀರಿ. ಅಭಿ ಕುಚ್ ಕುಚ್ ಲೌಕಿಕಪನ್ ಭಿ ಮಿಲ್ ಜಾತಾ ಹೈ. ಇನ್ನೂ ಮಕ್ಕಳಲ್ಲಿ ಸ್ವಲ್ಪ ಸ್ವಲ್ಪ ಏನಿದೆ? ಲೌಕಿಕತೆ ಇದೆ. ಸಂಪೂರ್ಣ ಅಲೌಕಿಕತೆ ಬಂದಿಲ್ಲ ಮಕ್ಕಳಲ್ಲಿ. ಇನ್ನೂ ಸಹ ಸ್ವಲ್ಪ ಸ್ವಲ್ಪ ಏನಿದೆ? ಲೌಕಿಕತೆ ಇದೆ. ಸ್ವಲ್ಪ ಸ್ವಲ್ಪ ಇದೆಯೋ ಜಾಸ್ತಿನೇ ಇದೆಯೋ?
ಅಲೌಕಿಕತೆನೇ ಕಡಿಮೆ ಇದೆ, ಲೌಕಿಕತೆನೇ ಇನ್ನೂ ಜಾಸ್ತಿ ಇದೆ. लेकिन जब यह अंतर ख़त्म कर देंगे तो बिल्कुल अलौकिक और अंतर्मुखी ಅವ್ಯಕ್ತ ಫರಿಷ್ಠೆ ನಜರ್ ಆಯಿಗೆ. ಆದರೆ ನೀವು ಮಕ್ಕಳು ನಾನು ಹೇಳುವ ಹಾಗೆ ಅಂತರ್ಮುಖಿ, ಅವ್ಯಕ್ತ, ಅಲೌಕಿಕ ಆಗಿಬಿಟ್ರೆ ನಿಮಗೂ ನನಗೂ ಇರುವ ವ್ಯತ್ಯಾಸ ಏನಿದೆ ಅದು ಸಂಪೂರ್ಣ ಖತಮ್ ಆಗಿ ನೀವು ಮಕ್ಕಳು ಅಲೌಕಿಕ, ಅವ್ಯಕ್ತ, ಫರಿಷ್ಠ ಆಗಿಬಿಡ್ತೀರಿ. ನೋಡೋರಿಗೂ ಸಹ ನಿಮ್ಮ ಮೂಲಕ ಅಲೌಕಿಕ, ಅಂತರ್ಮುಖಿ, ಫರಿಷ್ಠೆಯ ಸಾಕ್ಷಾತ್ಕಾರ ಆಗ್ತದೆ. इस साकार वतन में रहते हुए भी फरिश्ते बन सकते. ನೀವು ಮಕ್ಕಳು ಈ ಸಾಕಾರ ಲೋಕದಲ್ಲಿ ಇದ್ದರೂ ಸಹ ಫರಿಷ್ಠ ಆಗಬಹುದು, ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಬಹುದು. आप फिर कहेंगे आप वतन में जाकर फरिश्ता क्यों बने, यहाँ ही बनते, लेकिन नहीं. ಮಕ್ಕಳು ನೀವು ಕೇಳಬಹುದು, ಹಾಗಾದರೆ ಬ್ರಹ್ಮ ಬಾಬಾ ಯಾಕೆ ದೇಹ ಬಿಟ್ಟು ಫರಿಷ್ಠ ಆದರು? ನಮಗೆ ನೋಡಿದರೆ ಸಾಕಾರ ಲೋಕದಲ್ಲಿ ಇದ್ದು ದೇಹದಲ್ಲಿ ಇದ್ದು ನೀವು ಫರಿಷ್ಠ ಆಗ್ಬೋದು ಅಂತ ಹೇಳ್ತಿದ್ದೀರಿ, ಮತ್ತು ನೀವ್ಯಾಕೆ ಸೂಕ್ಷ್ಮವತನಕ್ಕೆ ಹೋಗಿದ್ದೀರಿ ಅಂತ ಬ್ರಹ್ಮ ಬಾಬೋರಿಗೆ ಮಕ್ಕಳು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಸಹ ನಮ್ಮಂಗೆ ಸಾಕಾರದಲ್ಲಿ ಇದ್ಕೊಂಡು ಫರಿಷ್ಠ ಆಗ್ಬೋದಾಗಿತ್ತಲ್ಲ ಅಂತ ಕೇಳಿದರು. ಲೇಕಿನ್ ನಹಿ, ಜೋ ಬಚ್ಚೋं का काम है वह बच्चों को साजे. ಆಗ ಶಿವಬಾಬಾ ಹೇಳ್ತಾ ಇದ್ದಾರೆ, ಹಾಗಲ್ಲ, ಬ್ರಹ್ಮಬಾಬನ ಪಾತ್ರನೇ ಬೇರೆ, ಮಕ್ಕಳ ಪಾತ್ರನೇ ಬೇರೆ. ಅವರ ಪಾತ್ರ ಅವರಿಗೆ ಶೋಭೆ ಕೊಡ್ತದೆ, ನಿಮ್ಮ ಪಾತ್ರ ನಿಮಗೆ ಶೋಭೆ ಕೊಡ್ತದೆ. ಅವರು ಸಂಪೂರ್ಣತೆಗೆ ತಲುಪಿದ್ರು, ಸಂಪೂರ್ಣ ಪವಿತ್ರ ಆಗಿಬಿಟ್ರು, ಅಪವಿತ್ರ ದೇಹದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಅವರು ದೇಹ ಬಿಟ್ಟು ಹೋಗಿಬಿಟ್ರು. ಆದರೆ ನೀವು ಆ ಥರ 24 ಗಂಟೆನೂ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡ್ತಿಲ್ಲ. ಇನ್ನು ಮುಂದೆ ನೀವು ಮಾಡ್ತಾ ಹೋಗ್ರಿ, ಓಡಾಡ್ತಾ ನಡೆದಾಡ್ತಾ ಕೆಲಸ ಮಾಡ್ತಾ ಏನೇ ಇದ್ರೂ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡ್ತಾ ಹೋಗ್ರಿ. ಆಗ ನಿಮಗೂ ಆ ಸಂಪೂರ್ಣತೆ ನಿಮ್ಮಲ್ಲಿನೂ ಬರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಜೋ ಬಾಪ್ ಕಾ ಕಾರ್ಯ ಹೇ ವಹ ಬಾಪ್ ಹಿ ಕರ್ತೆ. ತಂದೆಯ ಕೆಲಸ ಏನಿದೆಯೋ ಆ ಕೆಲಸ ತಂದೆನೇ ಮಾಡಬೇಕು. ಬಚ್ಚೋं को अब पढ़ाई का शो दिखाना है. ಮಕ್ಕಳು ನೀವು ತಂದೆಯ ಶಿಕ್ಷಣವನ್ನು ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡಬೇಕು. ಪರಮಾತ್ಮನ ಶಿಕ್ಷಣ ಏನಿದೆ ಅಂತ ಜಗತ್ತಿಗೆ ನೀವು ತೋರಿಸಬೇಕೀಗ. ಟೀಚರ್ ಕೋ ಪढ़ाई का शो नहीं दिखाना है, ಟೀಚರ್ ಕೋ ಪढ़ाई पढ़ानी होती है. ಶಿಕ್ಷಕ ಆದವರು ಶಿಕ್ಷಣವನ್ನು ತೋರಿಸ್ಬೇಕಿಲ್ಲ ಜಗತ್ತಿಗೆ. ಶಿಕ್ಷಕ ಕೊಡುವ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಜಗತ್ತಿನ ಮುಂದೆ ತೋರಿಸಬೇಕು. ಶಿಕ್ಷಕನ ಕೆಲಸ ಏನೋ ನಿಮಗೆ ಓದಿಸುವುದು, ಶಿಕ್ಷಣ ಕೊಡೋದು. ನಿಮ್ಮ ಕೆಲಸ ಏನೋ ಆ ಶಿಕ್ಷಣ ಏನಿದೆ ಅನ್ನೋದನ್ನು ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡೋದು, ಪ್ರಸಿದ್ಧಿ ಮಾಡೋದು. टीचर को पढ़ाई का शो नहीं दिखाना है, स्टूडेंट को पढ़ाई का शो दिखाना होता है. ಶಿಕ್ಷಕರು ಎಲ್ಲರ ಮುಂದೆ ಹೋಗಿ ನಾನು ಮಕ್ಕಳಿಗೆ ಇಂಥ ಪಾಠ ಮಾಡ್ತೀನಿ, ಇಂಥ ಪಾಠ ಮಾಡ್ತೀನಿ, ಇಂಥ ಶಿಕ್ಷಣ ಕೊಡ್ತೀನಿ, ಹೀಗೆ ಕಲಿಸ್ತೀನಿ ಅಂತ ಯಾರೂ ಹೇಳ್ಕೊಳ್ಳೋದಿಲ್ಲ. ಶಿಕ್ಷಕರು ತಾವೇನು ಓದಿರ್ತಾರೆ ಅದನ್ನು ಹೋಗಿ ಶಾಲೆಯಲ್ಲಿ ಓದಿಸ್ತಾರೆ. ಆದರೆ ವಿದ್ಯಾರ್ಥಿಗಳು ತಮ್ಮ ಜೀವನದ ಮೂಲಕ ತೋರಿಸ್ತಾರೆ ಅವರೇನು ಕಲಿತಾ ಇದ್ದಾರೆ, ಏನಾಗ್ತಿದ್ದಾರೆ, ಶಾಲೆಯಲ್ಲಿ ಅವ್ರಿಗೆ ಯಾವ ಶಿಕ್ಷಣ ಸಿಗ್ತಾ ಇದೆ ಅನ್ನೋದು ವಿದ್ಯಾರ್ಥಿಗಳ ಮೂಲಕ ಪ್ರತ್ಯಕ್ಷ ಆಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲರೂ ನನ್ನ ವಿದ್ಯಾರ್ಥಿಗಳು. ನನ್ನ ಶಿಕ್ಷಣ ಏನಿದೆ ಅದು ನಿಮ್ಮ ಸ್ವರೂಪದ ಮೂಲಕ ಪ್ರತ್ಯಕ್ಷ ಮಾಡಿರಿ. ಶೋ ಕೇಸ್ ಮೇ ಶಕ್ತಿಯೋं को पांडवों को आना है, बाप दादा तो है ही गुप्त.
ವಿಶ್ವದ ಶೋಕೇಸ್ದಲ್ಲಿ ನಿಮ್ಮನ್ನು ಇಡಲಿಕ್ಕೆ ಇಷ್ಟಪಡ್ತಾರೆ ಬಾಬಾ. ಸ್ಯಾಂಪಲ್ ಆಗಿ, ಮಾದರಿಯಾಗಿ ನಿಮ್ಮನ್ನು ಇಡ್ತಾರೆ. ಶಕ್ತಿಯರು ಮತ್ತು ಪಾಂಡವರನ್ನು ಪ್ರತ್ಯಕ್ಷ ಮಾಡ್ತಾರೆ. ಬಾಪ್ ದಾದಾ ಹೇಳ್ತಾರೆ, ನಾವಿಬ್ಬರು ಗುಪ್ತವಾಗಿ ಸೇವೆ ಮಾಡೋರು, ಜಗತ್ತಿನಲ್ಲಿ ಪ್ರತ್ಯಕ್ಷ ಆಗೋರು ನೀವು ಮಕ್ಕಳು. ಸನ್ ಶೋಸ್ ಫಾದರ್, ನಿಮ್ಮ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗಬೇಕಾಗಿದೆ. ಅಭಿ ಸಭಿ ಕೆ ದಿಲ್ ಮೇ ಯಹಿ ಸಂಕಲ್ಪ ಹೈ कि अब जल्दी जल्दी ड्रामा की सीन चल कर ख़त्म हो, लेकिन जल्दी होगी हो सकता है. ಮತ್ತು ಮೂರನೇ ಪ್ರಶ್ನೆ ಅಥವಾ ಮೂರನೇ ಸಂಕಲ್ಪ ಮಕ್ಕಳಲ್ಲಿ ಬಂದಿತ್ತು. ಏನಂದರೆ, ಬೇಗ ಬೇಗ ಈ ಡ್ರಾಮಾ, ಈ ನಾಟಕ ಮುಗಿಲಿ, ಸಾಕು, ಇದನ್ನು ಬಾಬಾ ಮುಗಿಸ್ಬಿಡ್ಲಿ ಅಂತ ಕೆಲವರು ಬಯಸ್ತಾ ಇದ್ದಾರೆ. ಬಾಬಾ ಕೇಳ್ತಾರೆ, ನೀವು ಸಂಕಲ್ಪ ಮಾಡಿದ ಕೂಡಲೇ ನಾಟಕ ಮುಗೀತದೇನು? ನೈ, ಭಾವಿ ಜೋ ಬನಿ ಹುಯಿ ಹೈ वह तो बनी हुई बनी ही रहेगी, लेकिन बनी हुई भावी में यह इतना नज़र आता है कि अगर कल्प पहले माफिक संकल्प आता है तो संकल्प के साथ साथ अवश्य पहले भी पुरुषार्थ तीव्र किया होगा, तब तो यह भी संकल्प आता है कि ड्रामा का सीन जल्दी पूरा कर सभी ಅವ್ಯಕ್ತ ವತನವಾಸಿ ಬನ್ ಜಾಯ್. ಬಾಬಾ ಹೇಳ್ತಾರೆ, ನಾಟಕದ ಅನುಸಾರವಾಗಿ ನಾಟಕ ಯಾವ ಸಮಯದಲ್ಲಿ ಮುಗಿಬೇಕಾಗಿದೆಯೋ ಅದೇ ಸಮಯದಲ್ಲಿ ಮುಗೀತದೆ. ಮುಗಿಯುವ ಸಮಯಕ್ಕೆ ಸರಿಯಾಗಿ ನಿಮ್ಮಲ್ಲಿ ಸಂಕಲ್ಪ ಬಂದ್ಬಿಡ್ತದೆ. ಅದೇ ಸಂಕಲ್ಪ ನಿಮ್ಮಲ್ಲಿ ಬರ್ತದೆ, ಈಗ ನಾಟಕ ಮುಗಿತಾ ಇದೆ, ನಾವು ಹೋಗಬೇಕು ಅಂತೇಳಿ. ಆ ಸಂಕಲ್ಪ ಸಮಯ ಒಟ್ಟಿಗೆ ನಡೀತದೆ, ಆಗ ಈ ನಾಟಕ ಸಮಾಪ್ತಿಯಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಸ್ವಚ್ಛ ಇದ್ದರೆ ಮುಂದೇನು ಆಗೋದಿರ್ತದಲ್ಲ ಅದೇ ಸಂಕಲ್ಪ ನಿಮ್ಮಲ್ಲಿ ಬರ್ತದೆ. ನಾಟಕ ಮುಗಿಬೇಕು ಅಂತ ನಿಮ್ಮಲ್ಲಿ ಸಂಕಲ್ಪ ಬರ್ತಿದ್ರೆ ಅಂಥ ಪುರುಷಾರ್ಥನೂ ರೆಡಿ ಇರಬೇಕು ನಿಮ್ಮಲ್ಲಿ. ರೆಡಿ ಇದ್ದವ್ರಿಗೆ ಮಾತ್ರ ಆ ಥರ ಸಂಕಲ್ಪ ಬರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸುಮ್ಮನೆ ನಾಟಕ ಮುಗಿಲಿ ಅಂತಂದರೆ ಬರೀ ಬಾಯಿ ಮಾತಿಗೆ ಕೆಲವ್ರು ಹೇಳ್ತಿರ್ತಾರೆ, ಸಾಕಪ್ಪ ಜೀವನ ಸಾಕು ಅಂತಾರೆ. ಒಳಗಿಂದ ಇರೋದಿಲ್ಲ ಅದು, ಒಳಗಿಂದ ಪೂರ್ಣ ವೈರಾಗ್ಯ ಬಂದಿರೋದಿಲ್ಲ. ಏನೋ ಕಷ್ಟ ಬಂದಾಗ ಒಮ್ಮೆ ಸಾಕು ಈ ಜೀವನ ಅನ್ನಿಸ್ತದೆ, ಇನ್ನೊಮ್ಮೆ ನಷ್ಟ ಆದಾಗ ಒಮ್ಮೆ ನಾಟಕ ಮುಗಿಬೇಕು ಅನ್ನಿಸ್ತದೆ. ಆದರೆ ಅದು ಒಳಗಿನಿಂದ ಬರುವಂಥದ್ದಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಯಾವ ಮಕ್ಕಳ ಪುರುಷಾರ್ಥ ಸಂಪೂರ್ಣ ಆಗ್ಲಿಕ್ಕೆ ಬಂದಿದೆಯೋ ಅವರಿಗೆ ಈ ಸಂಕಲ್ಪ ಬರುತ್ತೆ, ನಾಟಕ ಬೇಗ ಮುಗಿಲಿ, ಬೇಗ ನಾವು ತಂದೆಯ ಜೊತೆಗೆ ಮನೆಗೆ ಹೋಗೋಣ ಅಂತ. ತಬ್ ಯಹ ಸಂಕಲ್ಪ ಆತಾ ಹೈ ಕಿ ಡ್ರಾಮಾ ಕಾ ಸೀನ್ ಜಲ್ದಿ ಪೂರಾ ಕರ್ ಸಭಿ ಅವ್ಯಕ್ತ ವತನವಾಸಿ ಬನ್ ಜಾಯ್. ಬನ್ನಾ ತೋ ಹೈ ಹಿ. ಬಾಬಾ ಹೇಳ್ತಾರೆ, ಎಲ್ಲರೂ ಅವ್ಯಕ್ತ ವತನವಾಸಿ ಆಗಲೇಬೇಕು. ಪರಮಧಾಮಕ್ಕೆ ಹೋಗುವಾಗ ವಾಯ ಅವ್ಯಕ್ತ ವತನ, ಸೂಕ್ಷ್ಮ ವತನನೇ ನೀವು ಹೋಗಬೇಕಾಗಿದೆ. ಎಲ್ಲರೂ ಸೂಕ್ಷ್ಮ ವತನಕ್ಕೆ ಬಂದೇ ಬರ್ತೀರಿ, ಆ ಸಮಯನೂ ಬರಲಿದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಆಪ್ ಬಚ್ಚೋ ಮೇ ಇತನಿ ಶಕ್ತಿ ಹೈ ಜೋ ಅವ್ಯಕ್ತ ವತನ್ ಕೋ ಭಿ ವ್ಯಕ್ತ ಮೇ ಖೀಂಚ ಕರ್ ಲಾ ಸಕ್ತೆ. ಆದರೆ ಈಗ ವರ್ತಮಾನ ಸಮಯದಲ್ಲಿ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಆ ಅವ್ಯಕ್ತ ವತನವನ್ನೇ ನೀವು ವ್ಯಕ್ತದಲ್ಲಿ ಎಳ್ಕೊಂಡು ಬರಬಹುದು ಅಂತಾರೆ ಬಾಬಾ. ಅಂದರೆ ಅವ್ಯಕ್ತ ವತನದಲ್ಲಿ ಇರುವಂತಹ ಬಾಪ್ ದಾದಾರವರನ್ನು ನೀವು ದೃಢ ಸಂಕಲ್ಪದ ಮೂಲಕ ಪ್ರೀತಿಯಿಂದ ಅಲ್ಲಿಂದ ಇಲ್ಲಿಗೆ ನೀವು ಎಳ್ಕೊಂಡು ಬರಬಹುದು, ಅವರನ್ನು ಕರಿಬಹುದು ಅಂತ ಹೇಳ್ತಿದ್ದಾರೆ ಬಾ. ಅವ್ಯಕ್ತ ವತನ್ ಕಾ ನಕ್ಷಾ ವ್ಯಕ್ತ ವತನ್ ಮೇ ಬನಾ ಸಕ್ತೆ. ಅವ್ಯಕ್ತ ವತನದ ನಕ್ಷೆ ಏನಿದೆ
ವ್ಯಕ್ತದಲ್ಲಿನೇ ನೀವು ನಿರ್ಮಾಣ ಮಾಡಬಹುದು. ಅವ್ಯಕ್ತವತನದ ಸ್ಥಿತಿ, ಅವ್ಯಕ್ತವತನದ ಅವಸ್ಥೆ ಈ ವ್ಯಕ್ತಲೋಕದಲ್ಲಿನೇ ನೀವು ಅನುಭವ ಮಾಡಬಹುದು ಅಂತ ಬಾಬಾ ಹೇಳ್ತಿದ್ದಾರೆ. ಆಶಾ ಏತೋ ಹರೇಕಿ ಬಹುತೆ, ಪ್ರತಿಯೊಬ್ಬರಲ್ಲಿ ಒಂದೊಂದು ಆಶೆ ಇದೆ, ಅನೇಕರಲ್ಲಿ ಅನೇಕ ಆಶೆಗಳಿವೆ. ऐसे ही पहुँचती है जैसे इस साकार दुनिया में बहुत बड़ी ऑफिस होती है टेलीफोन और टेलीग्राफ की, वैसे ही बहुत शुद्ध संकल्पों की तारे वतन में पहुँचती रहती. अभी क्या करना है? ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳ ಸಂಕಲ್ಪಗಳು ಸೂಕ್ಷ್ಮವತನಕ್ಕೆ ಬಂದು ತಲುಪ್ತಾ ಇರ್ತವೆ. ಯಾವ ಥರ ಅಂದರೆ, ನೀವು ಟೆಲಿಫೋನ್ ಮೂಲಕ ಮಾತಾಡಿದಾಗ ಹೇಗೆ ಕಾಲ್ ಬರ್ತದೆ ಆ ಥರನೂ ತಲುಪ್ತದೆ. ಕೆಲವರ ಸಂಕಲ್ಪಗಳು ಟೆಲಿಗ್ರಾಮ್ ರೂಪದಲ್ಲಿ, ಮೊದಲಿನ ಕಾಲದಲ್ಲಿ ಟೆಲಿಗ್ರಾಮ್ ಅಂತ ಕಳಿಸ್ತಿದ್ರು ಗೊತ್ತಾ, ಈಗ ಅದು ಹೋಗೇ ಬಿಡ್ತು, ಯಾಕಂದರೆ ಮೊಬೈಲ್ ಬಂದುಬಿಡ್ತು. ಟೆಲಿಗ್ರಾಮ್ ಅಂದರೆ ಅಲ್ಲಿಂದ ಹೊಡೆದ್ರೆ ಒಂದು 5 ನಿಮಿಷದಲ್ಲಿ ಆ ಮೆಸೇಜ್ ದೇಶದ ಇನ್ನೊಂದು ಸ್ಥಳದಲ್ಲಿ ತಲುಪ್ತಿತ್ತು. ಹಾಗೆ ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದಲ್ಲಿ ನನ್ನ ಹತ್ರ ಒಂದು ದೊಡ್ಡ ಆಫೀಸ್ ಇದೆ, ಟೆಲಿಗ್ರಾಮ್ ಆಫೀಸ್ ಇದೆ ಮತ್ತು ಟೆಲಿಫೋನ್ ಆಫೀಸ್ನೂ ಇದೆ. ಅಲ್ಲಿ ನಿಮ್ಮ ಎಲ್ಲ ಟೆಲಿಗ್ರಾಮ್ಗಳು ನನಗೆ ತಲುಪ್ತವೆ, ಶುದ್ಧ ಸಂಕಲ್ಪಗಳ ಟೆಲಿಗ್ರಾಮ್ ನನಗೆ ತಲುಪ್ತದೆ ಅಂತ ಹೇಳ್ತಾರೆ ಬಾ. ಮತ್ತು ಟೆಲಿಫೋನ್ನೂ ತಲುಪ್ತದೆ. ಕೈ ಬಚ್ಚೋಂ ಕೆ ಕುछ ಲೋಕ ಸಂಗ್ರಹ ಪ್ರತಿ ಪ್ರಶ್ನ ಭಿ ವಹ ಭಿ ಪಹುಂಚತೆ. ಇನ್ನು ಕೆಲವರಲ್ಲಿ ಕೆಲವು ಪ್ರಶ್ನೆಗಳು ಯಾಕೆ ಬರ್ತಿವೆ ಅಂದರೆ, ಜನ ನಮಗೆ ಕೇಳ್ತಾರಲ್ಲ ಅಂತ ಅವ್ರಿಗೆ ನಾವೇನು ಉತ್ತರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳಲ್ಲಿ ಪ್ರಶ್ನೆ ಬರ್ತಾಯಿದೆ. ಅವರಿಗೆ ಅವರ ಹೃದಯದಲ್ಲಿ ಬರ್ತಾ ಇಲ್ಲ, ಸ್ವಂತ ಪ್ರಶ್ನೆಗಳು ಅಲ್ಲ ಅವು, ಆದರೆ ಜನ ಕೇಳಿದಾಗ ನಾವೇನು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಕೆಲವರು ಪ್ರಶ್ನೆ ಕೇಳ್ತಾರೆ. ಕೈ ಬಚ್ಚೆ ಮೂಂझते साकार द्वारा तो कहा कि सूक्ष्म वतन है ही नहीं, तो बाबा कहाँ गए, कहाँ से मिलने आते हैं, कहाँ यह संदेश भेजते हैं, क्यों भोग लगाते हैं, इसका भी राज है. ಸಾಕಾರದಲ್ಲಿ ಬಾಬಾ ಇದ್ದಾಗ ಹೇಳಿದ್ರಂತೆ, ಸೂಕ್ಷ್ಮವತನನೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಯಾಕೆಂದರೆ ಎಲ್ಲರೂ ನಾವು ಟ್ರಾನ್ಸ್ನಲ್ಲಿ ಹೋಗಬೇಕು, ನಾವು ಸೂಕ್ಷ್ಮವತನಕ್ಕೆ ಹೋಗಬೇಕು, ನಾವು ಸಾಕ್ಷಾತ್ಕಾರ ನೋಡಬೇಕು ಅಂತ ಬಯಸಲಿಕ್ಕೆ ಶುರು ಮಾಡಿದರು, ಆಸೆಪಟ್ಟರು. ಅದಕ್ಕೆ ಸಾಕಾರದಲ್ಲಿ ಇರುವಾಗ ಬಾಬಾ ಹೇಳಿಬಿಟ್ರಂತೆ, ಸೂಕ್ಷ್ಮವತನನೂ ಇಲ್ಲ, ಏನೂ ಇಲ್ಲ, ಇರೋದು ಒಂದೇ ಪರಮಧಾಮ ಸಾಕಾರ ಲೋಕ ಅಷ್ಟೇ ಅಂತ ಹೇಳಿದ್ರಂತೆ. ಹಾಗಾದರೆ ಈಗ ಮಕ್ಕಳಲ್ಲಿ ಪ್ರಶ್ನೆ ಬಂತು, ಹಾಗಾದರೆ ಬ್ರಹ್ಮ ಬಾಬಾ ಈಗ ಎಲ್ಲಿ ಹೋಗಿದ್ದಾರೆ, ಈ ಸಂದೇಶ ತೆಗೆದುಕೊಂಡು ಹೋಗೋರು ಎಲ್ಲಿ ಹೋಗ್ತಾರೆ, ಭೋಗ ಇಟ್ಟಾಗ ಅವರು ಎಲ್ಲಿ ಹೋಗ್ತಾರೆ, ಯಾವ ಸ್ಥಳದಲ್ಲಿ ಹೋಗಿ ಬಾಬೋರ್ನ ಮಿಲನ ಮಾಡಿ ಬರ್ತಾರೆ, ಇದರ ರಹಸ್ಯ ಏನು ಅಂತ ಅನೇಕ ಮಕ್ಕಳಲ್ಲಿ ಪ್ರಶ್ನೆ ಬಂತು. ಹಾಗಾದರೆ ಬಾಬಾ ಆ ಥರ ಯಾಕೆ ಹೇಳಿದರು ಆ ಸಮಯದಲ್ಲಿ? इसका मूल कारण यही है कि जैसे आप लोगों ने देखा होगा, कभी कभी छोटे बच्चे जब कोई चीज़ के पीछे लग जाते हैं तो वह चीज़ भर अच्छी भी होती है, लेकिन हद से ज़्यादा उस अच्छी चीज़ के पीछे पड़ जाते हैं तो बच्चों से क्या किया जाता है, वह चीज़ उनकी आँखों से छिपाकर यह कहा जाता है कि है ही नहीं. ಬಾಬಾ ಒಂದು ಉದಾಹರಣೆ ಕೊಡ್ತಾ ಇದೆ ನೋಡಿ. ಚಿಕ್ಕ ಮಕ್ಕಳು ಯಾವುದೇ ಒಂದು ವಸ್ತು ಬೇಕು ಅಂತ ಹಠ ಮಾಡ್ತಾರೆ. ಒಂದು ಸಲ ಕೊಡಿಸ್ತೀರಿ, 2 ಸಲ ಕೊಡಿಸ್ತೀರಿ, ಮತ್ತೆ ಮತ್ತೆ ಹಠ ಮಾಡಿದರೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಆ ವಸ್ತುವನ್ನು ಬಚ್ಚಿಡ್ತಾರೆ. ಮಕ್ಕಳಿಗೆ ಕಾಣದೇ ಇರುವ ರೂಪದಲ್ಲಿ ಇಟ್ಟು ಅದು ಖಾಲಿ ಆಯಿತು, ಆ ವಸ್ತುನೇ ಇಲ್ಲ ಅಂತ ಹೇಳಿಬಿಡ್ತಾರೆ, ಮುಗೀತು ಅಂತ ಹೇಳಿಬಿಡ್ತಾರೆ.
ಯಾಕೆ ಅಂದರೆ ಮಕ್ಕಳು ಮತ್ತೆ ಮತ್ತೆ ಹಠ ಮಾಡಬಾರ್ದು, ಮತ್ತೆ ಮತ್ತೆ ಕೇಳಬಾರ್ದು ಅನ್ನೋ ದೃಷ್ಟಿಯಿಂದ ಆ ಥರ ಹೇಳ್ತಾರಲ್ವಾ. ಹಾಗೆ बाप दादा ने इसलिए कहा कि इसकी जो एक्स्ट्रा लगन लग गई थी वह कुछ ठीक हो जाए. ಆ ಸಮಯದಲ್ಲಿ ಬಾಬಾ ಸೂಕ್ಷ್ಮವತನನೇ ಇಲ್ಲ ಅಂತ ಯಾಕೆ ಹೇಳಿದರು ಅಂದರೆ, ಮಕ್ಕಳಲ್ಲಿ ಅದೇ ಒಂದು ಆಸೆ ಹುಟ್ಕೊಂಡಿತ್ತು. ಎಲ್ಲರೂ ನಾವು ಸಾಕ್ಷಾತ್ಕಾರ ನೋಡಬೇಕು, ಟ್ರಾನ್ಸಲ್ಲಿ ಹೋಗಬೇಕು, ಸಾಕ್ಷಾತ್ಕಾರ ನೋಡು. ಸೊ ಆ ಒಂದು ಲಗನ್ನಿಂದ, ಆ ಒಂದು ಆಶೆಯಿಂದ ಮಕ್ಕಳನ್ನು ದೂರ ಮಾಡುವುದಕ್ಕಾಗಿ ಬಾಪ್ ದಾದಾ ಆ ಸಮಯದಲ್ಲಿ ಸೂಕ್ಷ್ಮವತನನೇ ಇಲ್ಲ ಅಂತ ಹೇಳಿಬಿಟ್ರು. ಯಾಕೆ ಅಂದರೆ ಬಾಬಾ ಅನೇಕ ಮುರಳಿಗಳಲ್ಲಿ ಹೇಳಿದ್ದಾರೆ, ಸೂಕ್ಷ್ಮವತನಕ್ಕೆ ಹೋಗೋದ್ರಿಂದ, ಸಾಕ್ಷಾತ್ಕಾರ ನೋಡೋದ್ರಿಂದ ನಿಮಗೇನೂ ಲಾಭ ಇಲ್ಲ. ಇನ್ನೂ ಮಾಯೆ ಬರುವ ಸಾಧ್ಯತೆ ಅಲ್ಲಿ ಜಾಸ್ತಿ ಇರ್ತದೆ. ಹೀಗಾಗಿ ಯಾರು ಸಾಕ್ಷಾತ್ಕಾರದ ಆಸೆ ಇಟ್ಕೋಬೇಡಿ ಅಂತ ಪದೇ ಪದೇ ಬಾಬಾ ಹೇಳ್ತಾನೇ ಇದ್ದರು. ಆದರೂ ಸಹ ಮಕ್ಕಳಲ್ಲಿ ಏನಿರ್ತಿತ್ತು, ನಾವು ಸಾಕ್ಷಾತ್ಕಾರ ನೋಡಬೇಕು, ನಾವು ಸೂಕ್ಷ್ಮವತನಕ್ಕೆ ಹೋಗಬೇಕು, ಅಂದರೆ ಟ್ರಾನ್ಸ್ನಲ್ಲಿ ಹೋಗಬೇಕು ಅನ್ನುವ ಆಸೆ ಹುಟ್ಟುತ್ತಿತ್ತು. ಹೀಗಾಗಿ ಬಾಬಾ ಮಧ್ಯದಲ್ಲಿ ಏನು ಹೇಳಿದರು ಅಂದರೆ, ಸೂಕ್ಷ್ಮವತನನೂ ಇಲ್ಲ, ಯಾವುದೂ ಇಲ್ಲ, ಸೀದಾ ಪರಮಧಾಮಕ್ಕೆ ಹೋಗ್ರಿ, ಅಲ್ಲಿ ನನ್ನನ್ನು ನೆನಪು ಮಾಡ್ರಿ ಅಂತ ಹೇಳಿದರು. तो इस रीति से वर्तमान समय कई बच्चे इन्हीं बातों में कुछ चटक गए थे. ಯಾಕೆ ಅಂದರೆ ಆ ಸಮಯದಲ್ಲಿ ಮತ್ತು ಬ್ರಹ್ಮ ಬಾಬಾ ದೇಹ ಬಿಡುವ ಸಮಯದಲ್ಲೂ ಸಹ, ಈಗಲೂ ಸಹ ವರ್ತಮಾನ ಸಮಯದಲ್ಲೂ ಸಹ ಅನೇಕ ಮಕ್ಕಳು ಆ ಸೂಕ್ಷ್ಮವತನದ ವಿಷಯದಲ್ಲಿನೇ ತೊಡಗಿಬಿಟ್ರು. ಇಡೀ ದಿನ ಬರೀ ಅದರ ಬಗ್ಗೆನೇ ವಿಚಾರ ಮಾಡೋದು, ಜ್ಞಾನ ಇಲ್ಲ, ಯೋಗ ಇಲ್ಲ, ಅದಕ್ಕೇನೆ ಅಂಟ್ಕೊಂಡು ಬಿಟ್ಟಿದ್ರು. ಅದಕ್ಕಾಗಿ ಬಾಬಾ ಆ ರೀತಿಯಲ್ಲಿ ಹೇಳಿದರು. तो उनको छुड़ाने के लिए साकार में कहते थे कि यह सूक्ष्म वतन है ही नहीं. ಅದಕ್ಕೆ ಬಾಬಾ ಏನು ಹೇಳಿಬಿಟ್ಟಿದ್ರು, ಸೂಕ್ಷ್ಮವತನನೇ ಇಲ್ಲ ಅಂತ ಹೇಳಿದರು. तो यह भी बच्चों की इस बात से बुद्धि हटाने के लिए कहा गया था. ಯಾಕೆ ಆ ಥರ ಹೇಳಲಾಗಿತ್ತು ಅಂದರೆ, ಮಕ್ಕಳ ಬುದ್ಧಿಯನ್ನು ಆ ವಿಷಯದಿಂದ ದೂರ ಮಾಡೋದಕ್ಕಾಗಿ ಬಾಪ್ ದಾದಾ ಆ ಒಂದು ಉಪಾಯ ಮಾಡಿದರು, ಯುಕ್ತಿ ಮಾಡಿದರು. ಲೇಕಿನ್ इसका भाव यह नहीं, अगर बच्चों से चीज़ छिपाई जाती है तो वह चीज़ खत्म नहीं हो जाती. ಹೇಗೆ ತಂದೆ ತಾಯಿಗಳು ಒಂದು ವಸ್ತುವನ್ನು ಮಕ್ಕಳಿಂದ ದೂರ ಇಡ್ತಾರೆ, ಮಕ್ಕಳ ಕಣ್ಣಿಗೆ ಕಾಣದೇ ಇರುವ ಥರ ಅದು ಮುಚ್ಚಿ ಇಡ್ತಾರೆ. ಹಾಗಂದರೆ ಆ ವಸ್ತುನೇ ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆ ಬಾಬಾ ಏನು ಮಾಡಿದರು, ಆ ಸಮಯದಲ್ಲಿ ಮಕ್ಕಳಿಗೆ ಹೇಳಿದರು. ಆದರೆ ಸೂಕ್ಷ್ಮವತನ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಂಗಮ ಯುಗದಲ್ಲಿ ಬಾಬಾ ಸೂಕ್ಷ್ಮವತನದ ರಚನೆ ಮಾಡ್ತಾರೆ. ಸಂಗಮ ಯುಗದಲ್ಲಿ ಮಾತ್ರ ಬೇಕು ಸೂಕ್ಷ್ಮವತನ, ಬೇರೆ ಯಾವ ಯುಗಗಳಲ್ಲಿನೂ ಸೂಕ್ಷ್ಮವತನದ ಅವಶ್ಯಕತೆ ಇರೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಬೇಕು. ಯಾಕೆ ಬೇಕು ಅನ್ನೋದು ಸಹ ಮುಂದಿನ ಅನೇಕ ಮುರಳಿಗಳಲ್ಲಿ ಬಾಬಾ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ, ಸ್ಪಷ್ಟ ಮಾಡಿ ಹೇಳ್ತಾರೆ. ಯಹ ಏಕ ಯುಕ್ತಿ ಚಟ್ಕಿ ಹುಯಿ ಚೀಜಸೆ ಚುಡಾನೆ. ನಿಮಗೆ ಅಂಟಿರುವಂಥ ಆ ಒಂದು ವಸ್ತುವಿನಿಂದ ನಿಮ್ಮನ್ನು ದೂರ ಮಾಡಲಿಕ್ಕಾಗಿ ಬಾಬಾ ಒಂದು ಉಪಾಯ ಮಾಡಿದರು. तो यह भी युक्ति थी, अगर सूक्ष्म वतन नहीं तो भोग कहाँ लगाते हो, इस रस्म रिवाज को कायम क्यों रखा. कोई भी ऐसा कार्य होता है तो खुद भी संदेश क्यों पूछवाते थे. तो ऐसे नहीं कि सूक्ष्म वतन नहीं है, सूक्ष्म वतन है. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನ ಇದ್ದಿರಲಿಲ್ಲ ಅಂದರೆ ಬ್ರಹ್ಮ ಬಾಬಾ ಇದ್ದ ಸಮಯದಿಂದನೇ ಭೋಗ ಇಡುವ ಪದ್ಧತಿ ಇದೆ.
ಬ್ರಹ್ಮಬಾಬಾನೇ ಶಿವಬಾಬವ್ರಿಗೆ ಏನಾದರೂ ಕೇಳೋದಾಗಿದ್ದರೆ ಸಂದೇಶ ಪುತ್ರಿಯರ ಮೂಲಕ ಸಂದೇಶ ಕಳಿಸ್ತಿದ್ರು, ಕೇಳಲಿಕ್ಕೆ ಹೇಳ್ತಿದ್ರು. ಸಂದೇಶ ಪುತ್ರಿಯರು ಬಾಬೋರ್ಗೆ ಹೋಗಿ ಕೇಳ್ಕೊಂಡು ಬಂದು ಉತ್ತರ ಕೊಡ್ತಿದ್ರು ಸಾಕಾರ ಲೋಕಕ್ಕೆ ಬಂದು. ಹಾಗಾದರೆ ಅದೆಲ್ಲ ಯಾಕೆ ಮಾಡಿಸ್ತಿದ್ರು ಶಿವಬಾಬಾ? ಸೂಕ್ಷ್ಮವತನ ಇರೋದ್ರಿಂದನೇ ಆ ಒಂದು ಭೋಗ ಇಡುವ ಪದ್ಧತಿ, ಸಂದೇಶದ ಮೂಲಕ ಸಲಹೆಗಳನ್ನು ಕೇಳುವ ಪದ್ಧತಿ, ಬಾಬಾ ಅಲ್ಲಿಂದನೇ ಸಂದೇಶ ಕಳಿಸುವ ಪದ್ಧತಿ ಯಜ್ಞದ ಆದಿಯಿಂದನೂ ಬಂದಿದೆ ಅಂತ ಹೇಳ್ತಾರೆ ಬಾಬಾ. ಯಹಿ ಬಾಪ್ ದಾದಾ ಕಿ ಇಚ್ಛಾ ಹೈ कि अब सूक्ष्म वतन में आने जाने के बजाय स्वयं ही सूक्ष्म वतनवासी बनना है. ಈಗ ಬಾಪ್ ದಾದಾರವರಿಗೆ ಆಶೆ ಏನಿದೆ ಅಂದರೆ, ಮಕ್ಕಳು ನೀವು ಸೂಕ್ಷ್ಮವತನಕ್ಕೆ ಹೋಗಬೇಕು ಬರಬೇಕು ಅಂತ ಆಶೆ ಇಟ್ಕೋಬೇಡಿ. ನೀವು ಈ ಸಾಕಾರ ಲೋಕದಲ್ಲಿಯೇ ಸೂಕ್ಷ್ಮ ವತನವಾಸಿ ಫರಿಷ್ಠಾ ರೂಪದಲ್ಲಿ ಇರಿ. ಆ ಸೂಕ್ಷ್ಮ ಸ್ವರೂಪ, ಸೂಕ್ಷ್ಮ ಅವಸ್ಥೆ ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಾ. ಇಲ್ಲಿಯೇ ನೀವು ಸೂಕ್ಷ್ಮ ವತನ ವಾಸಿ ಆಗಿಬಿಡಿ. ಯಹಿ ಬಾಪ್ ದಾದಾ ಕಿ ಆಶಾ ಹೈ, ಆನಾ ಜಾನಾ ज़्यादा नहीं होना चाहिए, यह यथार्थ है. कमाई किसमें? तो बाप बच्चों की कमाई को देखते हैं और कमाई के लायक बनाते हैं. इसलिए यह सभी रहस्य बोलते रहे. ಬಾಬಾ ಹೇಳ್ತಾರೆ, ಟ್ರಾನ್ಸ್ನಲ್ಲಿ ಹೋಗೋದು ಬರೋದು, ಸಾಕ್ಷಾತ್ಕಾರ ನೋಡೋದು, ಇದರಿಂದ ಯಾವ ಪ್ರಯೋಜನವೂ ನಿಮಗೆ ಆಗೋದಿಲ್ಲ. ಅದಕ್ಕಿಂತ ನೀವು ಹೆಚ್ಚಿನ ಯೋಗ ಮಾಡಬೇಕು, ಏಕಾಗ್ರತೆಯ ಅನುಭವ ಮಾಡಬೇಕು, ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಾಬಾ ನಿಮಗೆ ಈ ಉಪಾಯಗಳನ್ನು ತಿಳಿಸ್ತಾ ಇದ್ದಾರೆ ಮತ್ತು ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಬಾಬನಿಗೇನು ಆಶೆ ಇದೆ? ಮಕ್ಕಳು ಹೆಚ್ಚಿನ ಸಂಪಾದನೆ ಮಾಡಿಕೊಳ್ಳಿ. ಸೂಕ್ಷ್ಮವತನಕ್ಕೆ ಹೋಗೋದ್ರಲ್ಲಿ ಬರೋದ್ರಲ್ಲಿ ಸಮಯ ಏನು ಮಾಡೋದು ಬೇಡ, ಇವರು ವ್ಯರ್ಥ ಕಳೆಯೋದು ಬೇಡ. ಯಥಾರ್ಥವಾಗಿ ಜ್ಞಾನ ತಿಳ್ಕೊಳ್ಳಿ. ಜ್ಞಾನದ ಆಧಾರದಿಂದ, ಯೋಗದ ಆಧಾರದಿಂದ ನೀವು ಸೂಕ್ಷ್ಮ ಸ್ಥಿತಿಯ ಅನುಭವ ಮಾಡಿರಿ, ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿರಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾಕೆ ಅಂದರೆ ಏನಾಗ್ತಿತ್ತು ಅಂದರೆ, ಸೂಕ್ಷ್ಮವತನಕ್ಕೆ ಹೋಗುವಂಥವರ ಬುದ್ಧಿ ಎಲ್ಲರದು ಒಂದೇ ಥರ ಇರೋದಿಲ್ಲ. ಅಲ್ಲಿ ನೋಡೋದೇ ಒಂದು ದೃಶ್ಯ, ಇಲ್ಲಿ ಬಂದು ಹೇಳೋದೇ ಇನ್ನೊಂದು ಥರ. ಈ ಥರ ಆಗ್ಲಿಕ್ಕೆ ಶುರು ಆಗಿಬಿಡ್ತು. ಕೆಲವರು ನನ್ನಲ್ಲಿನೇ ಬ್ರಹ್ಮ ಬಾಬಾ ಬರ್ತಾರೆ, ನನ್ನಲ್ಲೇ ಶಿವಬಾಬಾ ಬರ್ತಾರೆ ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿ ಈ ಥರ ಎಲ್ಲ ಆಗಲಿಕ್ಕೆ ಶುರು ಆಯಿತು. ಮಾಯೆಗೆ ಅವಕಾಶ ಸಿಕ್ತು. ಅದಕ್ಕಾಗಿ ಬಾಬಾ ಟ್ರಾನ್ಸ್ನಲ್ಲಿ ಹೋಗುವ ಪಾತ್ರ ಏನಿದೆ ನಿಲ್ಲಿಸ್ಬಿಟ್ಟು, ಯಾರೂ ಹೋಗ್ಕೊಡ್ದು ಅಂತ ಹೇಳಿಬಿಟ್ಟು ಗುಲ್ಜಾರ್ ದಾದಿಯವರಿಗೆ ಮಾತ್ರ ಅನುಮತಿ ಕೊಟ್ಟರು. ಅವರೇನು ಸಂದೇಶ ತರ್ತಾರೆ ಅದು ಮಾತ್ರ ಅಫಿಷಿಯಲಿ ಸತ್ಯ ಸಂದೇಶ ಅಂತ ಏನು ಮಾಡ್ತಿದ್ರು, ಸ್ವೀಕಾರ ಮಾಡ್ತಿದ್ರು. ಹೀಗೆ ಈ ದಿನ ಬಾಬಾ ನಮಗೆ ಸೂಕ್ಷ್ಮವತನದ ಬಗ್ಗೆನೂ ತಿಳಿಸಿದರು. ಮಕ್ಕಳ ಮನಸ್ಸಿನಲ್ಲಿ ಬರುವ ಅನೇಕ ಸಂಕಲ್ಪಗಳಿಗೆ ಉತ್ತರನೂ ಕೊಟ್ಟರು. ಇನ್ನೂ ಈ ಮುರಳಿಯಲ್ಲಿ ಮುಂದೆ ಇನ್ನೂ ಮಕ್ಕಳಲ್ಲಿ ಬರುವಂಥ ಅನೇಕ ಸಂಕಲ್ಪಗಳು, ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಬಾಬಾ. ಈ ಮುರಳಿಯ ಮುಂದಿನ ಭಾಗ ನಾವು ನಾಳೆ ದಿನ ಮತ್ತೆ ಕೇಳೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇದು 2/2/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು.